ಬೆಳಿಗ್ಗೆ 7 ಗಂಟೆ ಆಕಾಶ ನೋಡ್ರಿ ಹೆಂಗೆ ಕಾಣಕತ್ತೈತಿ. ಮಠದಾಗ ಹಾಕಿರುವಂಥ ಭಕ್ತಿ ಗೀತೆಗಳೊಂದಿಗೆ ಇವತ್ತಿನ ಶುಭ ದಿನ ಶುರು ಆಗೈತಿ ನಂದು. ಜಳಕ್ಕಿಲ್ಲ ಜಾಪತ್ರಿಲ್ಲ ಅನ್ನೋ ಹೊತ್ತಿಗೆ ಅಂದ್ರೆ ಕಣ್ಣನ್ ಹಳೆ ತೆಗಿಯಾವ ಬಂದಿದ್ದರಿ. ಹಳೆ ತೆಗಿಸ್ಕೊಳಕತ್ತೀವಿ. ಅಯ್ಯೋ ಬಬ್ಲಿ ಕಣ್ಣಾಗ ನೋಡಲ್ಲ ಬರೇ ರೌದಿ ಕಡ್ಡಿ ಕಸ ಏನ ಹೊರದಾಗ ಇವನ ರಾಶಿ ಮಾಡ್ತಾನ ನಾನ್ ಬಂಡಾರ ಮನಿ ಕಟ್ಬೋದು ಅದ್ರಾಗ. ಬೇಡ ಬೇಡ ಏ ಬ್ಯಾಡ್ರಿ ಹಾಕ್ಬಿಡ್ರಿ. ತಗಸ್ಕೊನಿ ಕಣ್ಣನು ತಗಸ್ಕೊ ಕಣ್ಣನ್ನು ತಗಸ್ಕೊ ಕಿವಾಗಿನಲ್ಲ ಕಣ್ಣನ್ನು ತಗಸ್ಕೊ ಅಲ್ರಿ ಶಾಂಪೂ ಸ್ವಲ್ಪ ಜಳಕ ಮಾಡ್ತೀವಲ್ಲ ಅದೇ ಮತ್ತೇನಿಲ್ಲ ಹಂಗಾಗಿರ್ತಾವ. ಏನದಪ್ಪ ನಾವಂತ ತಗಸ್ಕೊಂತೀವ್ರಿಪ್ಪ. ನೀರೊಳಗ ಕಿವಿನ ಬಂದಾಗೈತಂತ ಒಲ್ಲಂದ್ರು ಬಿಡ್ಲಿಲ್ಲ ನಾವು ನಮ್ಮ ಮಾಮರಿಗೆ ತಗ್ಸಕ್ ಹಚ್ಚೇವಿ. ಗೋಲು ಅಮ್ಮಗ ಕೃಷ್ಣನ್ ಬಿಟ್ಟು ಮನ್ಯಾಸ್ ಮಂದಿ ತಗಸ್ಕೊಂಡ್ವಿ ನೋಡ್ರಿ. ಈ ಹಳ್ತಿಕೆಯವರು ಗಜೇಂದ್ರಗೌಡದವರು ವಾರಕ್ಕೊಂದ್ಸಲಿ ನಮ್ಮ ಊರಾಗ ಅಡ್ಡಾಡ್ತಾರ. ಕಿವನ್ ತಗಸ್ಕೊಂಡು ಏನ್ ಬಿದ್ಗಳು ಹೆಂಗ್ ತಿಕ್ತಾರ ಒಳಗ ಕಣ್ಣಾಗ ಹಳ್ಳಿ ಬೀಳೋದು ಸುಳ್ಳು, ಇದೆಲ್ಲ ಸುಳ್ಳು ಅಂತ ಹೇಳ್ತಿರ್ತಾರ ಮಂದಿ. ಇಲ್ಲ ಅದು ಖರೇನ, ನಮಗೆ ಎಕ್ಸ್ಪೀರಿಯನ್ಸ್ ಆಗೈತಿ. ನಾವು ಕಣ್ಣಾಗ ಹಳ್ಳಿ ಕಸ ಬಂದ್ರೆ ಹೋಗಿ ತಗಸ್ಕೊಂಡಿರ್ತೀವಿ ಅವ್ರ ಕಡೆ ರೊಕ್ಕ ಕೊಟ್ಟು. ಇಲ್ಲೇ ಮನೆ ಹತ್ರ ಬಂದ್ರೆ ಕಮ್ಮಿ ರೊಕ್ಕ, ಅವ್ರ ಕಡೆ ಹೋದ್ರೆ ಭಾಳ ರೊಕ್ಕ. ಕೆಂಪು ಎಲ್ಲಿ ಕಲ್ಲಾಗ ಮಣ್ಣಾಗ ಆಡ್ಬೇಕ್ರಿ. ಯಾಕಿನ್ ಕಿವ್ಯಾಗ ಇಷ್ಟಕೊಂಡ ಹಳ್ಳ ಬಂದು ಹೇಳ್ತೇನಿ. ನೀನೇನ ಅಯ್ಯವ ವಾಂತಿ ಮಾಡ್ಕೊಳಕತ್ತಾನ ಅಲ್ಲಿ ಮೂಲ್ಯಾಗ. ಇವ ಮಂದಿ ಅರಡ್ಕ್ ಬಂದಾಗ ಕಣ್ಣ ತುಂಬ್ಕೊಂಡ್ ಬಂದಿದ್ನಲ್ಲ ಮೊಬೈಲ್ ನೋಡ್ಕೊಂಡ್ ತೆಗೀರಿ ಅವಂದ ಇರ್ತಾವ ನಡಿ. ಏನು ಮಾಡಿಲ್ಲ ನೋಡಂತಿ ಕಿವಿ ಸ್ವಚ್ಛ ಅದು. ಕಣ್ಣು ಭಾಳ ಒತ್ತಾಗ, ಕಿವಿ ಭಾಳ ಮಬ್ಬಾದಾಗ, ಕಣ್ಣೊಳಗೆ ಕಸರು ಬಿದ್ದು ತ್ರಾಸ ಆದಾಗ ನಾವು ಕಣ್ಣನ್ನು ಹಳ್ಳಿ ತೆಗೆಸ್ಕೋತೀವಿ. ಎಲ್ಲಾರ ಕಣ್ಣು ಕಿವಿ ಸ್ವಚ್ಛ ಆಗೋದ್ರೊಂದಿಗೆ ಇವತ್ತಿನ ದಿನ ಶುರು ಆಗೈತೆ ನಮ್ದು. ಮತ್ತೆ ತಡ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಹಳ್ಳು ಕಣ್ಣು ಕಿವಿ ಕಸರು ತೆಗೆಸ್ಕೊಳೋ ತಲೆ 1000 ರೂಪಾಯಿ ಬಿಲ್ ಆತು. ಮದ್ವಿ ಮಾಡಿ ರೆಸ್ಟ್ ತಗೊಳಕತ್ತಿದ್ಲಕ್ಕೆ ಮಕ್ಕೊಳೋದು ನಿದ್ದೆ ಮಾಡೋದು ಇತ್ತಕ್ಕೆ ಇಷ್ಟ ದಿನದ ಅವ್ರು ಮಾಡೋಣ ಅಂತಾಳೆ. ಈಗ ನಮ್ಮ ಮನ್ಯಾಗ ಒಂದಿರ್ಲಿ ಲಾಗ್ ಮಾಡಿದ್ರ ಮಂದಿ ನೋಡ್ತಾರ. ನಾ ಮಾಡಂಗೆ ಇಲ್ಲ ಒಂದೇದ ಮಾಡಿ ಅಪ್ಲೋಡ್ ಮಾಡಂಗಿಲ್ಲ. ಏ ಅವ ಕೆಟ್ಟ ಉಡಾದನ್ ಬರ್ರಿ ಮನೆಯಿಂದ ಹೊರಗೆ ಹಾಕ್ಯಾರ ಬರ್ರಿ ಅವ್ನ ಎಲ್ಲಾರು ಮದುವೆ ಮತ್ತೆ ಟೈಟ್ ಮಾಡಕ್ ಟೈಮ್ ಇರ್ಬೇಕಲ್ವಾ. ಪ್ರತಿಯೊಬ್ರು ಮನ್ಯಾಗೂ ಮಂದಿ ಅದಾರ, ಗದ್ಲ ಭಾಳ, ಕೆಲಸ ಭಾಳ, ದಿನ ಪೂರ ನಮಗೆ ಸಿಗಾಕ್ ಆಗಂಗಿಲ್ಲ ಅಂತ ಹೇಳಿ ಸಾಯಂಕಾಲ ಎಲ್ಲರೂ ಒಂದ್ ಕಡೆ ಭೇಟಿ ಆಗೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಫಸ್ಟಿಗೆ ನಮ್ಮ ಮನೆಗೆ ಬಂದಿದ್ರೆ ಈಗ ನಾವು ಬಂದೇವಿ ವಿದ್ಯಾರ್ ಮನೆಗೆ. ವ್ಲಾಗ್ ಅಪರೂಪಕ್ಕೊಮ್ಮೆ ಮಾಡ್ತಿದ್ದೆ. ಇದು ಫಸ್ಟ್ ಟೈಮ್ ನಾನು ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರೋದು. ವ್ಲಾಗಿಗೋಸ್ಕರ ನಾನು ವಿಡಿಯೋ ಮಾಡಬೇಕು. ನನ್ನ ಫ್ರೆಂಡ್ಸಿಗೆಲ್ಲ ಅದು ಸ್ವಲ್ಪ ಕಾಮಿಡಿ ಫನ್ ಮಾಡ್ತಾರ ಅವ್ರು ನನ್ನ ಬಗ್ಗೆ. ಹೌದು ನನಗೆ ತಲೆನೂ ಸುತ್ತಲೇ ಲಾಗ್ ಮಾಡ್ಬೇಕಾದ್ರೆ ಮಾತಾಡಿದ್ರ ನನ್ನ ಲಾಗ್ಸ್ ನೋಡಲ್ಲ ನೀವು ಯಾರು ಆಕಿ ಫೋನ್ ಹಾಕ್ತಿದ್ಲು ಸ್ಟಾರ್ಟಿಂಗ್ ನನ್ನ ಮಗ ನೋಡ್ತಾನ ನನ್ನ ಮಗ ನಿನ್ ಫ್ಯಾನ್ ಅಂತ ಹೇಳಿ ಈಗ ಕಪ್ಪ ಹಾಕ್ಬಿಟ್ಟಾಳ
ಯೂಟ್ಯೂಬ್ ಯೂಟ್ಯೂಬ್ನಾಗ ಕಮೆಂಟ್ ಮಾಡ್ತೀನಿ. ಫಂಕ್ಷನ್ಗೆ ಹೋಗಿ ಏನ್ ಮಾತಾಡಕ್ ನೀನು? ನಾ ಕರ್ಕೊಂಡು ಹೋಗಲ್ಲ ಹೋಗಿ ನಾನು, ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತಿ. ನಿನ್ನೆ ಮೊನ್ನೆದು ಇವರು ಮುಲಿ ಮನಿ ಅವ್ರ ಇನ್ನೊಂದಿಷ್ಟು ಅದಾರಲ್ಲ ಜೋಶಿ ಅವರೆಲ್ಲ ಬರ್ತಾರ. ಅವ್ರ ಮಾತ್ ಕೇಳ್ಯಾರಲ್ಲ, ನಮ್ಮ ಮಾತ್ ಕೇಳವ್ರ ಯಾರ? ಇಷ್ಟು ವರ್ಷದ ಮೇಲೆ ಸಿಕ್ಕಿವಿ ನೋಡ್ರಿ, ಮಾತ್ ಹೇಳೋಣ. ಬಾರಿ ಹೇಳ್ಯ ನಮಗಂತ ಬಾಲೆ ಬಾ ಇವರೆಲ್ಲ ನನ್ನ ಫ್ರೆಂಡ್ಸ್, ಇವರೆಲ್ಲ ಬ್ಲಾಗ್ ಮಾಡಿ ಇಷ್ಟು ನೋಡ್ಕೊಂತಾರೆ. ಇವರೆಲ್ಲ ಅವ್ರಿಗೆ ಬ್ಲಾಗ್ ಬರಕ್ಕೆ ಇಷ್ಟ ಇಲ್ಲ ನನ್ನಿಂದ ಶುರು ಮಾಡತ್ತೀನಿ. ಲಕ್ಷ್ಮಿ, ಕವಿತಾ, ಮೇಘ, ಮಧು, ಗಂಗು, ವಿದ್ಯಾ ಮತ್ತು ಅವ್ರ ಮಕ್ಕಳು ಇನ್ನೂ ಭಾಳ ಜನ ಅದಾರ, ಬಂದಿಲ್ಲ ಅವ್ರಿನ್ನ. ಸಾಯಂಕಾಲ ಮನೋರಂಜನಾ ಕಾರ್ಯಕ್ರಮ ಪ್ರಾಣೇಶ್ ಅವರ ತಂಡದಿಂದ. ನಾವು ಆ ಕಾರ್ಯಕ್ರಮಕ್ಕೆ ಕುಂದ್ರಂಗಿಲ್ಲ, ಯಾಕಂದ್ರೆ ನಮ್ಮ ಮಾತುಕತೆ ಬೇರೆ ಅದಾವ, ನಮಗೆ ಮಾತಾಡೋಕೆ ಟೈಮ್ ಬೇಕು, ಅದಕ್ಕೋಸ್ಕರ ನಾವು ಬಂದೇವಿ. ಇಷ್ಟು ಗದಲ್ದಾಗ ಇಷ್ಟು ಪರಿ ಸೌಂಡ್ನ್ಯಾಗ ನಮ್ಮ ಮಾತ ನಮಗೆ ಕೇಳಾರ್ದಂತ ಹೊತ್ನ್ಯಾಗ ನಾವೆಲ್ಲಿ ಮಾತಾಡೋಣ್ರಿ? ಅದಕ್ಕೋಸ್ಕರ ನಾವು ಒಂದು ಜಾಗ ಹುಡುಕೊಂಡೇವಿ. ಪಾಪನ್ ಮಾತಾಡ್ಸ್ರಿ ಪ್ಲೀಸ್. ಪಾಪನ್ ಮಾತಾಡ್ಸ್ರಿ, ನಿಮ್ದೊಂದು ಫೋಟೋ ತೆಗಿತೀನಿ. ಆ ಪಾಪನ್ ಮಾತಾಡ್ಸ್ರಿ. ನಮ್ ಕೃಷ್ಣನ್ ನಿನ್ನ ಹೆಂಗ್ ಮಾಡಿದ್ಲಕ್ಕಿ, ಎಷ್ಟ್ ಕಾಳಜಿ ಮಾಡಿ ಆಟ ಆಡ್ತದ ಪಾಪ. ನಮ್ ಕೃಷ್ಣನ್ ನಮ್ಮ ಅಕ್ಕನ ಮಗನ. ನಾವು ಹೆಂಗೆ ಫ್ರೆಂಡ್ಸ್, ನಮ್ಮ ಮಕ್ಕಳು ಹಂಗೆ ಫ್ರೆಂಡ್ಸ್ ಥರ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರುತ್ತೆ. ಇಲ್ಲಿ ನೋಡ್ರಿ, ನಮ್ಮ ಫ್ರೆಂಡ್ಸ್ ಮಕ್ಕಳು ಫ್ರೆಂಡ್ಸ್ ಆಗಕತ್ತಾರ. ಫುಲ್ ಹಿಂದಿ ಅನ್ಲೇ. ಜಗತ್ನ್ಯಾಗ ನಮ್ಮ ಮೇಘಾನ್ ಮಗನಂತ ಉಡಾಳಿ ಇನ್ನೊಬ್ರು ಹುಡುಕಿದ್ರು ಸಿಗಂಗಿಲ್ಲ ನೋಡ್ರಿ. ಇಷ್ಟು ಜನ ಹುಡುಗ್ಯಾರ ಮಧ್ಯೆ ಅವ ಒಬ್ಬನ ಹುಡುಗ ನೋಡ್ರಿ, ಅವ ಒಬ್ಬನ ನಮ್ಮ ಸೆಕ್ಯೂರಿಟಿಗೋಸ್ಕರ ಬಂದಾನ ಇಲ್ಲಿಗೆ. ಎಷ್ಟು ಚಂದ ಪೋಸ್ ಕೊಡಕತ್ತಾರ ನೋಡ್ರಿ, ಕ್ಯೂಟ್ ಅಲ್ರಿ ಸಣ್ಣ ಮಕ್ಕಳು. ತಗದೆ ನಮ್ಮ ಗ್ರೂಪ್ನ್ಯಾಗ ಸಿಂಗಲ್ ಶೇಣಿ ಅಂದ್ರೆ ನಾನು ಒಬ್ಬಕ್ಕೆ ನೋಡ್ರಿ. ಈಗ ನಮ್ಮದು ಕ್ಲೋಸ್ ಫ್ರೆಂಡ್ ಸರ್ಕಲ್, ಅದ್ರೊಳಗೆ ಮತ್ತೆ ನಾನು ಈಕೆ ಕ್ಲೋಸ್. ಸ್ಟೇಜ್ ಪ್ರೋಗ್ರಾಮ್ ನಡೆಯತ್ತಲ್ರಿ, ಅಲ್ಲೇ ಸ್ವಲ್ಪ ದೂರದೊಳಗೆ ಚಿದಂಬರೇಶ್ವರ ಗುಡಿ ಐತಿ. ಇಲ್ಲೇ ಭೇಟಿ ಆಗೋಣ. ರಸ್ತಾವಿಗೆ ಹೋಗೋ ಪ್ಲಾನ್ ಇತ್ತು, ರಸ್ತಾವಿಗೆ ಹೋಗಕ್ಕೆ ಕತ್ಲಾಗೈತಿ ಬೇಡ ಅಂತ ಹೇಳಿ ಇಲ್ಲೇ ಚಿದಂಬರೇಶ್ವರ ಗುಡಿ ಒಳಗೆ ಬಂದೇವಿ. ಭಾಳ ವರ್ಷಗಳ ಮೇಲೆ ಸಿಗೋದ್ರಿಂದ ಫೋಟೋ ತಕ್ಕೊಳ್ಳೋಣ ಅಂತ ಹೇಳಿ ಫೋಟೋ ಸೆಷನ್ ನಡೆದೈತಿ. ಈಗ ಗ್ರೂಪ್ ಫೋಟೋಸು ಮತ್ತು ಅದ್ರೊಳಗೆ ಇಬ್ಬಿಬ್ರ ನಿಂತು ತಕ್ಕೊಳ್ಳೋದು, ಒಬ್ಬೊಬ್ರ ನಿಂತು ತಕ್ಕೊಳ್ಳೋದು, ಈ ಥರದ್ದೆಲ್ಲ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ನಿರ್ದಿಷ್ಟವಾಗಿ ನಾವು ಹೋಗ್ಬೇಕಪ್ಪ, ಎಲ್ಲರ ಕೂತ್ ಮಾತಾಡ್ಬೇಕು, ನಮಗೊಂದು ಜಾಗ ಬೇಕು ಅಂತಂದ್ರೆ ನಾವು ಹೋಗೋ ಜಾಗನ ರಸ್ತಾವಿ ನೋಡ್ರಿ. ಅದು ಬಿಟ್ಟರೆ ಚಿದಂಬರೇಶ್ವರ ಗುಡಿಗೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತೇವೆ. ಫ್ರೆಂಡ್ಸ್ದೆಲ್ಲ ಮಾತಾಡಿದ್ದಾತು, ಎಲ್ಲರೂ ಬಾಯ್ ಹೇಳಿ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಮನ್ಯಾಗ ಕರ್ಕೊಂಬಂದ್ರೆ ನನ್ನ ಆಗ ಸಡನ್ ಜಸ್ಟ್ ಮನೆ ಬಾಕ್ಲೊಳಗೆ ಹೋದೆ, ಬಾ ಇಲ್ಲಿ ಪ್ರೋಗ್ರಾಮ್ ನೋಡೋಕೆ ಹೋಗೋಣ ಅಂತ ಹೇಳಿ ವಾಪಸ್ ಕರ್ಕೊಂಬಂದ್ರೆ ನನಗೆ. ಪ್ರಾಣೇಶ್ ಅವರು ರಸಮಂಜರಿ ಕಾರ್ಯಕ್ರಮ ನಡೆದೈತಿ. ಕೆಲವು ವರ್ಷಗಳ ಹಿಂದಲ್ ಮಾತ್ರ ಪ್ರಾಣೇಶ್ ಅವ್ರ ಸಿಡಿಗಳನ್ನ ತಂದು ಟಿವ್ಯಾಗ ಹಾಕಿ ಮನ್ಯಾಸ್ ಮಂದಿ ಕುಂತ್ ನೋಡಿ ನಗುತ್ತಿದ್ವಿ ಅವ್ರ ಜೋಕ್ಸಿಗೆ. ನಮ್ಮ ಮನ್ಯಾಗ ಎಲ್ಲರೂ ಫ್ಯಾನ್ ನಾವು ಅವ್ರದ್ದು. ಇವತ್ತು ಅವ್ರ ಪ್ರೋಗ್ರಾಮ್ ನೋಡಕ್ಕೆ ಬಂದ್ವಿ. ನಮ್ಮ ಅಮ್ಮಾರು ನಮ್ಮ ಅಕ್ಕಾರು ಮೊದಲು ನೋಡಕ್ಕೆ ಬಂದಾರ ಅವ್ರನ್ನ, ಯಾಕಂದ್ರೆ ಅಷ್ಟು ಫ್ಯಾನ್ ಅವ್ರ ಮಾತು ಕೇಳ್ಬೇಕಂತನ ಬಂದಾರ ಅವ್ರ ಹಬ್ಬಕ್ಕೆ, ಜಾತ್ರೆಗೆ. ಪ್ರಾಣೇಶ್ ಅವ್ರು ಆದಮೇಲೆ ಮೂಲಿಮನಿಯವ್ರು ಮಾತಾಡಿದ್ರು, ಜೋಶಿ ಅವ್ರು ಮಾತಾಡಿದ್ರು. ಭಾಳ ಚಂದ ಅನ್ನಿಸ್ತು. ಭಾಳ ಗಜಿಬಿಜಿ ಸೌಂಡ್ ಇದ್ದದಕ್ಕೆ ಮ್ಯೂಟ್ ಮಾಡೇನಿ ನಾನು, ಆದರೆ ನಾವು ಅಲ್ಲಿ ಕೂತು ಎಂಜಾಯ್ ಮಾಡಿದ್ವಿ ಅವ್ರ ಮಾತುಗಳನ್ನ. ತುಂಬ ಜನ ವ್ಯೂವರ್ಸು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ಇಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲಕ್ಕಿಲಿ ಲಕ್ಷ್ಮಿ ನನ್ನ ಇನ್ಸ್ಟಾಗ್ರಾಮ್ ID, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ.